ರಾಯರನ್ನು ನೆನೆದಾಗ ಸೋಲೆ ಇಲ್ಲ, ರಾಘವೇಂದ್ರ ಎಂದಾಗ ಭಯವೂ ಇಲ್ಲ. ರಾಯರನ್ನು ನೆನೆದಾಗ ಸೋಲೆ ಇಲ್ಲ, ರಾಘವೇಂದ್ರ ಎಂದಾಗ ಭಯವೂ ಇಲ್ಲ. ತಾಯಿಯ ಮಮತೆ ತೋರ ಗುರುವೋ ಇವರು, ತಾಯಿಯ ಮಮತೆ ತೋರ ಗುರುವೋ ಇವರು, ಬದುಕಲ್ಲಿ ನೆರಳಾಗೋ ತಂದೆಯವರು, ಬದುಕಲ್ಲಿ ನೆರಳಾಗೋ ತಂದೆಯವರು. ರಾಯರನ್ನು ನೆನೆದಾಗ ಸೋಲೆ ಇಲ್ಲ, ರಾಘವೇಂದ್ರ ಎಂದಾಗ ಭಯವೂ ಇಲ್ಲ. ಸರಸ್ವತಿಯ ವರಪುತ್ರ ಗುರುರಾಯರು, ವಿದ್ಯೆ ಬುದ್ಧಿಯನ್ನು ನೀಡೋ ಪರಮ ಪುರುಷರು. ಸರಸ್ವತಿಯ ವರಪುತ್ರ ಗುರುರಾಯರು, ವಿದ್ಯೆ ಬುದ್ಧಿಯನ್ನು ನೀಡೋ ಪರಮ ಪುರುಷರು. ಅಮೃತಂ ಬ್ರಹ್ಮ ಪ್ರಸಯ್ಯತಾಗಿನೇ ವಯಂ ಶ್ರವಣಾಯ ಕುರ್ಮಃ ಕಾಮಾಯ ಮಧ್ಯಂ ಆಮೇಶ್ವರೋ ವೈ ಶ್ರವಣೋ ದದಾತಾಯ ವೈಶ್ರವಣಾಯ ವೇದಾಂ ಬ್ರಹ್ಮಣೋ ತಸ್ಮೈ ಬ್ರಹ್ಮದ ಬ್ರಹ್ಮದ ಆಯುಷ್ಕೀರ್ತಿಂ ಪ್ರಜಾಂಗದೋ. ಮತ್ತಮಹೇಶ್ವರರಿಗೆ ವಿಜ್ಞಾಪನೆ. ತಾವೆಲ್ಲ ಆನಂದವಾಗಿ ರಾಯರ ಬೆಣ್ಣೆ ಅಲಂಕಾರ ಸೇವೆಯನ್ನ ನೋಡ್ತಾ ಇದ್ದೀರಿ. ಇತ್ತೀಚೆಗೆ ಡಿಸೆಂಬರ್ ತಿಂಗಳಿನಿಂದ ಇವತ್ತಿನವರೆಗೆ ಒಂದು 6 ಬೆಣ್ಣೆ ಅಲಂಕಾರ ಸೇವೆ ಮಾಡಿಸಿದ್ದಾರೆ ಸೇವಾಕರ್ತರು. ಒಂದು ದಿವಸದ ಅಲಂಕಾರಕ್ಕೂ ಇನ್ನೊಂದು ದಿವಸದ ಅಲಂಕಾರಕ್ಕೂ ವ್ಯತ್ಯಾಸ ಇದೆ. ಒಂದು ದಿವಸದ ಅಲಂಕಾರನೇ ಇನ್ನೊಂದು ದಿವಸ ಮಾಡ್ತಾ ಇಲ್ಲ. ಇವತ್ತಿನ ಅಲಂಕಾರದ ವಿಶೇಷ ಏನು ಅನ್ನೋದು ನೀವೇ ಕಣ್ಮಟ್ಟ ನೋಡಿ, ನೀವೇ ಅಳೆದು, ನೀವೇ ನಿರ್ಧಾರಕ್ಕೆ ಬರ್ಬೋದು. ಅಷ್ಟು ಅಂದವಾಗಿ ಮಾಡಿದ್ದಾರೆ. ಮಾಡಿರ್ತಕ್ಕಂಥ ನಮ್ಮ ಗಿರೀಶಾಚಾರ್ಯಗೆ ಒಂದು ಚಪ್ಪಾಳೆಯನ್ನು ಕೊಡ್ಬೋದಲ್ವಾ? ಇವತ್ತಿನ ಸೇವಾಕರ್ತರು, ಬೆಣ್ಣೆ ಅಲಂಕಾರ ಸೇವಾಕರ್ತರು ಶ್ರೀಮತಿ ನಳಿನಿ ಲೋಕೇಶ್ ಮತ್ತು ಕುಟುಂಬ, ದಯಮಾಡಿ ಮುಂದೆ ಬನ್ನಿಮ್ಮ.